ಮೇಬ್ಲಿನ್ ಲ್ಯೂಮಿ ಮ್ಯಾಟ್ ಫೌಂಡೇಶನ್ ತುಂಬಾನೇ ವೈರಲ್ ಆದಂತಹ ಫೌಂಡೇಶನ್ ಇದು. ಮತ್ತೆ ನ್ಯೂಲಿ ಲಾಂಚ್ ಕೂಡ. ಇದರಲ್ಲಿ ನನ್ನ ಶೇಡ್ ಬಂದು 228. ಮತ್ತೆ ಈ ಫೌಂಡೇಶನ್ 30 ಅವರ್ಸ್ವರೆಗೂ ಲಾಂಗ್ ಸ್ಟೇ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದರ ಪ್ಯಾಕೇಜಿಂಗ್ ನೋಡ್ಬೋದು, ಗ್ಲಾಸ್ ಬಾಟಲ್ ಇದು. ಮತ್ತೆ ಪರ್ಪಲ್ ಕಲರ್ ಕ್ಯಾಪ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸೈಡಲ್ಲಿ ಸೂಪರ್ ಸ್ಟೇ ಅಂತ ಹಾಕಿದ್ದಾರೆ ಕ್ಯಾಪ್ ಮೇಲೆ ಮತ್ತೆ ಬಾಟಲ್ ಮೇಲೆ. ಇದರ ಕನ್ಸಿಸ್ಟೆನ್ಸಿ ನೋಡೋಣ ಇವಾಗ, ಇದು ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಇದು ಒಂಥರ ಸಿರಮ್ ಫೌಂಡೇಶನ್ ಬರುತ್ತಲ್ಲ, ಸೇಮ್ ಅದೇ ತರಾನೇ ಇದೆ. ಮತ್ತೆ ಈ ಫೌಂಡೇಶನ್ 2 ಶೇಡ್ ಡಾರ್ಕ್ ಆಗಿ ಆಕ್ಸಿಡೈಸ್ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಫೇಸ್ ಮೇಲೆ ಅಪ್ಲೈ ಮಾಡಿ ಇದನ್ನ ಚೆಕ್ ಮಾಡಿ ನೋಡೋಣ. ಈ ಶೇಡು ನನ್ನ ಸ್ಕಿನ್ ಟೋನ್ ಮೇಲೆ ಲೈಟ್ ಅಂತ ಅಂದ್ಕೊಂಡೆ, ಆದರೆ ಬ್ಲೆಂಡ್ ಮಾಡ್ತಾ ಮಾಡ್ತಾ ಇದು ಆಕ್ಸಿಡೈಸ್ ಆಗಿ ನನ್ನ ಸ್ಕಿನ್ಗೆ ಪರ್ಫೆಕ್ಟಾಗಿ ಸೆಟ್ ಆಗಿದೆ ನೋಡಿ. ತುಂಬ ಚೆನ್ನಾಗಿ ಬ್ಲೆಂಡು ಆಗಿದೆ ಮತ್ತು ಸ್ವಲ್ಪ ಗ್ಲೋ ಥರನೂ ಕಾಣುತ್ತೆ ನೋಡಿ. 15 ಮಿನಿಟ್ಸ್ ಆದಮೇಲೆ ಫೌಂಡೇಶನ್ ನನ್ನ ಸ್ಕಿನ್ ಮೇಲೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಒಂಥರ ಲ್ಯೂಮಿ ಫಿನಿಶ್ ಕೂಡ ಕೊಡ್ತಾ ಇದೆ ನೋಡಿ. ಸ್ಕಿನ್ ಮೇಲೆ ಗ್ಲೋ ಕೂಡ ಇದೆ. ಹೇರ್ ಬ್ರಷ್ ಫಿನಿಶ್ ತರ ಕೂಡ ಅನ್ನಿಸ್ತಾ ಇದೆ. ತುಂಬ 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 ಚೆನ್ನಾಗಿದೆ ಫೌಂಡೇಶನ್. ಸ್ವೆಟ್ ಪ್ರೂಫ್ ಅಂತ ಹೇಳ್ತಾ ಇದ್ದಾರೆ ಈ ಫೌಂಡೇಶನ್. ಸ್ವೆಟ್ ಪ್ರೂಫ್ ಅಲ್ವಾ ಅಂತ ನಾನಿವಾಗ ಒಂದು ಪ್ಲೈನ್ ಟಿಶ್ಯೂ ತಗೊಂಡು ಚೆಕ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ನೋಡಿ, ಸ್ವಲ್ಪ ಕೂಡ ಟ್ರಾನ್ಸ್ಫರ್ ಆಗಿಲ್ಲ. ಈ ಸಮ್ಮರ್ಗೆ ಸ್ವೆಟ್ ಕಾಮನ್ ಆಗಿ ಸ್ವೆಟ್ ಬಂದೇ ಬರುತ್ತೆ. ಹೊರಗಡೆ ಹೋದಾಗ ಮೇಕಪ್ ಮಾಡ್ಕೊಂಡು ಹೋದ್ರೆ ಸ್ವೆಟ್ಟಿಗೆಲ್ಲ ಹೊರಟೋಗ್ಬಿಡುತ್ತೆ, ಮೇಕಪ್ ಬೇಡ ಹಾಗೆ ಇದ್ರೇನೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಅಂಥದ್ರಲ್ಲಿ ಈ ಥರ ಸ್ವೆಟ್ ಪ್ರೂಫ್ ಫೌಂಡೇಶನ್ನ ಅಪ್ಲೈ ಮಾಡ್ಕೊಂಡು ಹೋದ್ರೆ ಇದು ಲೈಟ್ ವೆಯ್ಟ್ ಕೂಡ ಮತ್ತೆ ಸ್ವೆಟ್ ಪ್ರೂಫ್ ಕೂಡ. ಈ ಸಮ್ಮರ್ಗೆ ಮಾಡಿಸಿದಂತಹ ಫೌಂಡೇಶನ್ ಅಂತಾನೆ ಹೇಳ್ಬೋದು. ಇದರಲ್ಲಿ SPF 16 ಕೂಡ ಇದೆ. ಸ್ಕಿನ್ಗೆ ಸನ್ನಿಂದ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ.